ಇದು ಗಂಟು ಗೌರಿ ಅಂತ ಅಂದ್ರೆ ಪಕ್ಕದಲ್ಲಿ ಗಂಟಿರುತ್ತೆ. ಇದು ಈ ವರ್ಷದ ಹೊಸದಾಗಿ ಮಾಡಿರೋ ಸ್ವರ್ಣ ಲಕ್ಷ್ಮಿ. ಇದು ಕೂಡ ಈ ವರ್ಷದ ಮೊಗ್ಗು ಲಕ್ಷ್ಮಿ ಅಂತ ಹೇಳ್ತೀವಿ, ಹೊಸ ಅರೈವಲ್ಸು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು 1 ಮಂತ್ ಅಲ್ಲಿ ಇರೋದ್ರಿಂದ ತುಂಬಾ ಕಡೆ ಸರ್ಚ್ ಮಾಡಿ ಅಂಡ್ ನಮಗೆ ಅಫೋರ್ಡಬಲ್ ಪ್ರೈಸ್ ರೇಂಜ್ಗೆ ವೆರೈಟೀಸ್ ಆಫ್ ವರಮಹಾಲಕ್ಷ್ಮಿ ಫೇಸಸ್ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗೋ ಎಲ್ಲಾ ಡೆಕೋರೇಷನ್ ಐಟಮ್ಸ್, ರಿಟರ್ನ್ ಗಿಫ್ಟ್, ರೆಡಿಮೇಡ್ ಸ್ಯಾರಿ ರ್ಯಾಪ್ ಲಕ್ಷ್ಮಿ, ಬ್ಯಾಕ್ ಡ್ರಾಪ್, ತೋರ್ನ, ಲಕ್ಷ್ಮಿ ಮುಖವಾಡ ಎಲ್ಲ ಒಂದೇ ಕಡೆ ಸಿಗ್ತಾ ಇದೆ. ಸೊ ನಾವಿವತ್ತು ಬಂದಿರೋದೇ ವರಮಹಾಲಕ್ಷ್ಮಿ ಮೇಳ 2025ಗೆ. ಇದ್ರ ಲೊಕೇಶನ್, ಫೋನ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡ್ಕೊಳ್ಳಿ. ಈ ವರ್ಷದ ಮೇಳ ಸ್ಟಾರ್ಟ್ ಆಗಿದ್ದು ಜೂನ್ 8 ಸಂಡೆಯಿಂದ ಆ್ಯಂಡ್ ಇವರು ಸುಮಾರು ವರ್ಷದಿಂದ ವರಮಹಾಲಕ್ಷ್ಮಿ ಮೇಳ ನಡೆಸ್ತಾ ಇದ್ದಾರಂತೆ. ಬಟ್ ನಮ್ಗೆ ಇದೇ ವರ್ಷ ಗೊತ್ತಾಗಿದ್ದು. ಸೊ ಏನೇನು ಕಲೆಕ್ಷನ್ಸ್ ಇದೆ, ಅದ್ರ ಪ್ರೈಸ್ ಎಷ್ಟು, ಅದೆಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸೊ ಫಸ್ಟ್ ಹಾರಗಳಿಂದ ಸ್ಟಾರ್ಟ್ ಮಾಡೋಣ. ಯಾವ್ಯಾವ ರೇಂಜ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಓಕೆ, ಇದು ಎಷ್ಟಿದೆ? 400 ಹೇಳಿದ್ರಲ್ಲ. ಸೊ ಈ ಕಡೆ ಇದು ಬಾಗ್ಲಿಗೆ ಹಾಕಿರೋ ಹಾರನಾ? ಹೌದು, ಎಲ್ಲ ಒಂದೊಂದು ಪ್ರೈಸ್ ಇರುತ್ತೆ. ಸ್ಟಾರ್ಟಿಂಗ್ 1750 ಇಂದ ಇದೆ. 1750 ಇಂದ 1750 ಇಂದ 5200 5000 ಹತ್ರ ಇದೆ. ಓಕೆ. ವರ್ಷನೂ ಹೊಸ ಯೂನಿಕ್ ಆಗಿರುತ್ತಾ? ನ್ಯೂ ಡಿಸೈನ್ಸ್. ಓಕೆ. ಅದು ಸೈಡ್ಸ್ ಅಲ್ಲಿ ಇಡಕ್ಕೆ, ದೇವ್ರನ್ನ ಕೂರಿಸ್ತಿರಲ್ಲ ಆ ಕಡೆ ಈ ಕಡೆ ಶೋ ಪೀಸಸ್ ಇಡಕ್ಕೆ. ಓಕೆ. ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡೋದು. ಇದು ಶೋ ಪೀಸಸ್ ಅಲ್ಲ? ಅದನ್ನ ಕ್ಯಾಕ್ಟಸ್ ಅಂತೀವಿ. ಒರಿಜಿನಲ್ ಟೈಪ್ ತರಾನೇ ಕಾಣಿಸುತ್ತೆ ಅವು. ಆ್ಯಂಡ್ ಇದು ಲಕ್ಷ್ಮಿ ಕೈ ಕಾಲ. ತುಂಬ ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ, ಮೀಡಿಯಂ ಸೈಜ್ ಇದೆ. ಓಕೆ. ಎಷ್ಟಿದೆ ಪ್ರೈಸ್ ಇದು? 3500. ಇದೆಲ್ಲ ಕಲ್ಶಕ್ಕೆ ಹಾಕೋ ಕಿರೀಟ. ಕಲ್ಶಕ್ಕೆ ಚಿಕ್ಕ ಚಿಕ್ಕ ಮುಖವಾಡಗಳಿಗೆ, ಅದಕ್ಕೆ 1 ಗ್ರಾಮ್ ಗೋಲ್ಡ್ದು ಕಪ್ಪಾಗಲ್ಲ ಇದು. ಇದು 1 ಗ್ರಾಮ್ ಗೋಲ್ಡ್. ಓಕೆ. ಇದು 600 ಇದೆ. ಬೇಗ ಕಪ್ಪಾಗಲ್ಲ. ಕಾಪರ್ ಇರುತ್ತೆ. ಕಾಪರ್ ಟೈಪ್ ಅದು. ಕಿರೀಟ ಮಾತ್ರ 1 ಗ್ರಾಮ್ ಗೋಲ್ಡ್. ಇದರಲ್ಲಿ 2 ಸೈಜಸ್ ಸಿಗುತ್ತೆ. ಅದು ದೊಡ್ಡದು, ಫುಲ್ ಸೆಟ್, ಕೈ ಕಾಲು ಸೇರಿ. ಇದು ಬರೀ ಹ್ಯಾಂಡ್ಸ್ ಮಾತ್ರ ಸಿಗುತ್ತೆ. ಇದು ಫಸ್ಟ್ ಸೈಜ್ ಅಂಡ್ ಇದು ಸೆಕೆಂಡ್ ಸೈಜ್. ಅದು ಫುಲ್ ಸೆಟ್. ಆ ತರ ಇಟ್ಕೋಬಹುದು. ಅಲ್ಲಿ ಇಟ್ಟಿದ್ದೀವಿ ನೋಡಿ ಡಿಸ್ಪ್ಲೇ. ಓ, ಈ ತರ ಇಡೋದಾ? ಹಾಗೆ ತಗೊಂಡೋಗಿ ಹಾಗೆ ನಿಮ್ ಫಿಲ್ಸ್ ಇಟ್ಬಿಟ್ಟು ಆ ತರ. ಹಾಫ್ ಅಂದ್ರೆ ಇದು ಬರುತ್ತಲ್ವಾ, ಫಸ್ಟ್ ಒನ್. ಇದು ಹಾಫ್. ಸೊ ಇದ್ರ ಕೆಳಗಡೆ ನಾವು ಚೊಂಬಿಟ್ಬಿಟ್ಟು ಆಮೇಲೆ ಬರೀ ಫ್ರಿಲ್ಸ್ ಮಾತ್ರ ಇಟ್ಟು ಕೂರ್ಸಿದ್ರೆ ಸಾಕು. ಓ, ಓಕೆ ಓಕೆ, ಗೊತ್ತಾಯ್ತು. ಇದು ಆಫ್ ಸೆಟ್. ಓಕೆ. ಎಷ್ಟಿದೆ ಮ್ಯಾಮ್ ಸ್ಟಾರ್ಟಿಂಗ್ ರೇಂಜ್? ಸ್ಟಾರ್ಟಿಂಗ್ 1300 ಇಂದ ಇದೆ. 1300. ಇದು ಫುಲ್ ಸೆಟ್ ಕೂಡನಾ? 2800. 2800. ಓ, ಲೆಫ್ಟ್ ರೈಟ್ ಪಿಲ್ಲೋ ಇಲ್ಲೆಲ್ಲೋ ನೋಡ್ದೆ ನಾನು. ಇಲ್ಲ, ಇಲ್ಲಿ ಈ ತರ ಪಿಲ್ಲೋಸ್ ಲೆಫ್ಟ್ ರೈಟ್ ಅಲ್ಲಿ. ಈ ಪಿಲ್ಲೋಸ್ ಸೇರಿಸಿ 2800. ಓಕೆ. ಫುಲ್ ಸೆಟ್ ಮೇಲೆ ಇರೋದು ಅದು ಸಪರೇಟ್ ಬಿಡಿ. ಇದು ಸಪರೇಟಾ? ಫುಲ್ ಸೆಟ್ ಇದ್ದ. ಫುಲ್ ಸೆಟ್ ಅಂದ್ರೆ ಇದು ಬರುತ್ತಾ? ಇದನ್ನ ನೀವು 2800 ಹೇಳಿದ್ದು. ಮತ್ತೆ ಇದು ಅದೆಲ್ಲ 4000 3000. ಬರೀ ಹಂಗೆ ಫುಲ್ ನೆರಿಗೆ ಎಲ್ಲ ಬಂದಿದೆ. ಇದು 4000 ಇಂದ ಸ್ಟಾರ್ಟ್ ಅಲ್ಲ ಇದು? ಓಕೆ. ಇದು ಬರೀ ಜಸ್ಟ್ ಹಾಫ್ ಸೆಟ್ 1300. ಇಲ್ಲಿ ವೆಂಕಟೇಶ್ವರ, ವಿಷ್ಣುದು ಇದೆ. ಬರೀ ಲಕ್ಷ್ಮಿ ಮಾತ್ರನೇ ಅಷ್ಟಕ್ಕಿರುತ್ತೆ, ವಿಷ್ಣುದ್ ಸಪರೇಟ್ ರೇಟ್. ಓಕೆ ಓಕೆ ಓಕೆ. ಆ್ಯಂಡ್ ಇಲ್ಲಿ ಮೇಜರ್ ಆಗಿರೋದು ಮುಖವಾಡ ಕಲೆಕ್ಷನ್ಸ್ ಅಮೇಝಿಂಗ್ ಆಗಿದೆ. ಜಾಸ್ತಿ ಡಿಮ್ಯಾಂಡ್ ಇರೋದು ಯಾವುದು ಇದೇನಾ? ನೋಡಿ, ಇದು ಆಫ್ ಬಾಡಿ ಫೈಬರ್ ಲಕ್ಷ್ಮಿ. ಇದರ ಟೋಟಲ್ ಹೈಟು 13 ಇಂಚ್ ಇರುತ್ತೆ. ಇದು ತೆಂಗಿನಕಾಯಿ ಇಟ್ಕೊಳ್ಬೋದು. ಹಿಂದೆಗಡೆ ಚೊಂಬು ಇಟ್ಕೊಂಡು ತೆಂಗಿನಕಾಯಿ ಇಟ್ಕೋಬಹುದು. ಹಿಂದೆ ತಿರುಗಿಸಿದಾಗ ಇದು ಈ ರೀತಿ ಇರುತ್ತೆ. ಇದು 13 ಇಂಚು ಹೈಟ್ ಇರುತ್ತೆ. ಆಫ್ ಬಾಡಿ ಲಕ್ಷ್ಮಿ ಅಂತ. ಇದರ ರೇಟ್ 1300 ರೂಪಾಯಿ ಆಸ್ ಇಟ್ ಈಸ್ ಬರುತ್ತೆ. ಇದು ಗಂಟು ಗೌರಿ. ಇದು ಗಂಟು ಗೌರಿ ಅಂತ ಅಂದ್ರೆ ಪಕ್ಕದಲ್ಲಿ ಗಂಟಿರುತ್ತೆ. ಇದು ಕತ್ತತ್ರ ಗಂಟಿರೋದ್ರಿಂದ ಇದನ್ನ ಗಂಟು ಗೌರಿ ಅಂತ ಐಡೆಂಟಿಫಿಕೇಶನ್ ಮಾಡ್ತಾರೆ. ಇದು ಟ್ಯೂಬ್ ಟೈಪ್ ಅಲ್ಲಿ ಇರುತ್ತೆ. ಸೊ ಇದನ್ನ ಹಾಗೆ ನಾವು ಬಿಂದಿಗೆಯಲ್ಲಿ ಕೂರಿಸ್ಕೋಬಹುದು. ಇದರ ಪ್ರೈಸ್ ಬಂದ್ಬಿಟ್ಟು 1750. ಟರ್ನ್ ಮಾಡು. ಸೊ ಕಾಯಿ ಕೂರ್ಸಕ್ಕೆ ಇಲ್ಲಿದೆ ನೋಡಿ, ಟ್ಯೂಬ್ ಇರುತ್ತೆ. ಸೊ ಎಷ್ಟಿದೆ ಪ್ರೈಸ್ ಇದು? 1750. 1750.
ಇದು ಈ ವರ್ಷದ ಹೊಸದಾಗಿ ಮಾಡಿರೋ ಸ್ವರ್ಣಲಕ್ಷ್ಮಿ, ಅಂದರೆ ಫುಲ್ಲು ಗೋಲ್ಡು ನೆಕ್ಲೆಸ್ಗಳು ಆ ಥರ ಇರೋದ್ರಿಂದ ಹಾಕಿ ಡೆಕೋರೇಟ್ ಮಾಡಿದ್ದೀವಿ ಇದನ್ನು. ಇದು ತೆಂಗಿನಕಾಯಿಗೆ ಇಡ್ಬೋದು, ಹಿಂದೆ ತಿರುಗಿಸಿದಾಗ ತೆಂಗಿನಕಾಯಿ ಇಡೋದು ಕೂಡ ಆಪ್ಷನ್ಸ್ ಇರುತ್ತೆ. ಇದು ದೊಡ್ಡ ಸೈಜ್ ಇರುತ್ತೆ. 2800 ರೂಪಾಯಿ ಫುಲ್ ಸ್ವರ್ಣಲಕ್ಷ್ಮಿ. ನೀವು ಇದನ್ನು ಸ್ವರ್ಣಲಕ್ಷ್ಮಿ ಕೊಡಿ ಅಂತ ಕೇಳಿದಾಗ ನಾವು ಪಾರ್ಸಲಾಗಿ ಕೊಡೋಕ್ಕೆ ಈಸಿ ಆಗುತ್ತೆ. ಒಂದು ಸಮ್ ಹೆಸರು ಐಡೆಂಟಿಫಿಕೇಶನ್ಗೋಸ್ಕರ ಹೇಳಿರ್ತೀವಿ. ಸೊ ಇದು ಆಮೇಲೆ ಇದರಲ್ಲಿ ಸುಮಾರು 13 ಟೈಪು ನಮ್ಮ ಹತ್ರ ಫೇಸಸ್ ಇರುತ್ತೆ. ಸೊ ಎಲ್ಲಾನು ನಾನು ಬ್ರೀಫಾಗಿ ಹೇಳಕ್ಕೆ ಬರಲ್ಲ, ಕೆಲವು ಮಾತ್ರ ತೋರಿಸಿರ್ತೀನಿ. ಪಾರ್ಸಲ್ ಬೇಕು ಅಂದವ್ರಿಗೆ ನಾವು ಇಲ್ಲಲ್ಲಿ ತೋರಿಸಿರ್ತೀವಲ್ಲ, ಅದರಲ್ಲಿ ಸ್ಕ್ರೀನ್ಶಾಟ್ ತಗೊಂಡು ನಮ್ಗೆ ಹೇಳಿದಾಗ ನಾವು ಪಾರ್ಸಲ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಬಟ್ ಇವಾಗ ಏನು ರೇಟ್ 2800 ಅಂದರೆ ಇದಕ್ಕೆ ಪಾರ್ಸಲ್ ಚಾರ್ಜ್ ಸುಮಾರು ನಮ್ಮ ಚೆನ್ನೈ ಅಂದಾಗ 600 - 700 ರೂಪಾಯಿ ಬರುತ್ತೆ. ಇಲ್ಲ ಮ್ಯಾಕ್ಸಿಮಮ್ ಅದರ ವೆಯ್ಟ್ ಮೇಲೆ ವ್ಯಾಲ್ಯೂಮೆಂಟ್ರಿ ಮೇಲೆ ಹೋಗುತ್ತೆ. ಆ ರೀತಿ ಇರೋದ್ರಿಂದ ನಾವು ಒಂದೊಂದಕ್ಕೆ ಒಂದೊಂದು ಥರ ಒಂದೊಂದು ಊರುಗಳಿಗೆ ಚಾರ್ಜಸ್ ಎಕ್ಸ್ಟ್ರಾ ಆಗಿರುತ್ತೆ. ಆ ರೀತಿ ಪಾರ್ಸಲ್ ಮಾಡಿಕೊಡ್ತೀವಿ. ಇದು ಕೂಡ ಈ ವರ್ಷದ ಮೊಗ್ಗು ಲಕ್ಷ್ಮಿ ಅಂತ ಹೇಳ್ತೀವಿ, ಹೊಸ ಅರೈವಲ್ಸು. ಇದು ಕೂಡ ತೆಂಗಿನಕಾಯಿ ಇಟ್ಟು ಮಾಡುವಂಥದ್ದು. ಹಿಂದೆ ತಿರುಗಿಸಿದಾಗ ನಿಮಗೆ ತೆಂಗಿನಕಾಯಿ ಇಡೋಕ್ಕೆ ಅವಕಾಶ ಇರುತ್ತೆ. ಇದೆಲ್ಲ ಪ್ಯೂರ್ ಮೊಗ್ಗುವಿಂದ ಮಾಡಿರೋದು, ಒರಿಜಿನಲ್ ಲುಕ್ಕು ಕೊಡುವಂಥ ಮೊಗ್ಗುಗಳಿಂದ ನಾವು ತಯಾರಿಸಿರೋದು. ಇದರ ಪ್ರೈಸ್ ಬಂದ್ಬಿಟ್ಟು 2800 ಇರುತ್ತೆ. ಮುಖವಾಡಗಳೇ ಅಷ್ಟು ಪ್ರೈಸ್ ಬರುತ್ತೆ, ಅದ್ರ ಬದಲು ನಾವು ಇದನ್ನೇ ತಗೊಂಡ್ರೆ ಎಷ್ಟು ಬರ್ತಿದಲ್ಲ. ಹಾ, ಇವಾಗ ತಂಜಾವೂರ್ ಪೇಂಟಿಂಗ್ ಅಂತ ಅದೆಷ್ಟು ಕಾಸ್ಟ್ಲಿ, 4000 ಎಲ್ಲ ಹೇಳ್ತಿದಾರೆ. ಅದ್ರ ಬದಲು ಬರಲ್ಲ, 7000, 8000, 10000 ಹೋಗಿದೆ. ತಂಜಾವೂರ್ ಪೇಂಟಿಂಗ್ ವಿತ್ ಜುವೆಲ್ಸ್ ಅಂದ್ರೆ 10,000 ಮೇಲಿದೆ. ಸೊ ಎಲ್ಲಾರ್ಗೂ ಇಟ್ಕೋಕ್ ಆಗೋದಿಲ್ಲ. ಇದು ಸಾಮಾನ್ಯ ಜನ ಸುಮಾರು ಅಷ್ಟೊಂದು ಶಕ್ತಿವಂತರು ಇರಲ್ಲ. ಸೊ ಎಲ್ಲಾರ್ಗೂ ಬೇಕು ಅನ್ನೋ ಒಂದು ಪ್ರೈಸ್ ಅಲ್ಲಿ ಇದು ಸಿಗುತ್ತೆ ನಿಮ್ಗೆ. ಅದಕ್ಕಿಂತ ಆಕ್ಚುಲಿ ಇದೇ ಚೆನ್ನಾಗಿ ಕಾಣ್ತಿದೆ. ಚಿಕ್ಕ ಮುಖವಾಡಗಳಾದ್ರೆ 1300. ದೊಡ್ಡದೆಲ್ಲ ಬೇರೆ ರೇಟ್ಸ್ ಇರುತ್ತೆ. ಓಕೆ, ಬಟ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಫುಲ್ ಲಾರ್ಜ್ ಸೈಜ್ ಅಂದರೆ ಇದು ಬರುತ್ತಾ? ಅದು ಬಂದು ಹಾಫ್ ಬಾಡಿ ತರ ಸಿಗುತ್ತೆ. ಹಾಫ್ ಬಾಡಿ ನೀವು ಅಲ್ಲಿ ಮೇಲೆ ಇಟ್ಟಿದ್ದೀರಲ್ಲ, ಅದನ್ನ ಸೀರೆ ನೆರಿಗೆ ಹಾಕ್ಬಿಟ್ಟು ವಿತ್ ಪೀಠ ನಾವೇ ಆ ತರ ಕಟ್ಕೊಡ್ತೀವಿ. ಮುಖವಾಡನ ವಿತ್ ಪೀಠ ಮತ್ತೆ ಪಿಲ್ಲೋಸು ಸೇರಿ ಕೊಡ್ತೀವಿ. 2000 ಆಗುತ್ತೆ ಫುಲ್ ಸೆಟ್. ಓಕೆ ಓಕೆ, ಬರೀ ನಾವು ಸೀರೆ ತಗೊಂಡು ನೆರಿಗೆ ಹಾಕಿ ನೆರಿಗೆ ಹಾಕಿ ಅದನ್ನ ಹಾಗೆ ಕೂರಿಸ್ಬೋದು. ಫುಲ್ ಅದು ವಿತ್ ಎಲ್ಲ ಸೆಟ್ 2000 ಅಲ್ವಾ? ಪರವಾಗಿಲ್ಲ. ಪಿಲ್ಲೋಸು, ಪೀಠ ಮತ್ತೆ ಆ ಲಕ್ಷ್ಮಿ. ಓಕೆ, ಹಾಫ್ ಡೋರ್ ಸೆಟ್ಸ್ ಅವೆಲ್ಲ. ಅದರಲ್ಲಿ ಕಲೆಕ್ಷನ್ ಸಿಗುತ್ತೆ, ಒಂದೊಂದು ಸೈಜಸ್ ಸಿಗುತ್ತೆ. ಇದೆಲ್ಲ ಹಾಫ್ ಡೋರ್ ಸೆಟ್ಸ್, ಅದ್ರಲ್ಲಿ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಇದು ಡೋರ್ಗೆ ಹೊಸ್ಲತ್ರ ಆ ಕಡೆ ಈ ಕಡೆ ಅರ್ಶಿನ ಕುಂಕುಮ ಇರ್ತೀವಲ್ವಾ, ಆ ಕಡೆ ಈ ಕಡೆ ಹೊಸ್ಲತ್ರ ಡೋರ್ಸ್ಗೆ ಇವೆಲ್ಲ. ಇದರಲ್ಲಿ ಡಿಫ್ರೆಂಟ್ ಅನ್ನೋ ಟೈಪ್ಸ್. ಇದು ಗಣೇಶ, ಅದು ಇದೆಲ್ಲ ಹೊಸ್ಲು ಇದ್ರ ಮೇಲೆ ಹಾಕದ. ಓಕೆ, ನೈಸ್. ಅರ್ಶಿನ ಕುಂಕುಮ ಸೈಡಲ್ಲಿ ಹಚ್ತಿರಲ್ಲ, ಅದಕ್ಕೆ ಈ ದಸರಾ ತಿಲ್ಕ ಅಂತಾರೆ. ಆ ಕಡೆ ಈ ಕಡೆ ಒಂದು ಪ್ಯಾಕೆಟ್ ಅಲ್ಲಿ 2 ಬಂದಿರುತ್ತೆ. 100 ರೂಪೀಸ್ ಒಂದು ಪ್ಯಾಕೆಟ್. ಇದು ಸೇಮ್ ಅಷ್ಟೇ, ಇದರಲ್ಲಿನೂ 2 ಪೀಸಸ್ ಸಿಗುತ್ತೆ. ಇದು ಡೋರ್ಗೆ ಹಾಕೋದಲ್ವಾ, ಸ್ಟೆಪ್ಸ್ ಹತ್ರ ಇದು ಅಷ್ಟೇ ಲಕ್ಷ್ಮೀ ಪಾದ ಅಂತಾರೆ. ಇದರಲ್ಲಿ ಇಷ್ಟು ಚಿಕ್ಕದು ಬರುತ್ತೆ, ದೊಡ್ಡದು ಬರುತ್ತೆ. ಚೆನ್ನಾಗಿದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ತಿಲ್ಕಾಸು ಇರುತ್ತೆ. ಇದು ಅರ್ಶಿನ ಕುಂಕುಮ. ಅದೆಷ್ಟಿದೆ ಪ್ರೈಸ್? ಇದೆಲ್ಲ 100 ರೂಪೀಸ್. ಇದು 100, ಇದು 100 ಇರುತ್ತೆ. ಇದು ದೀಪದ ಬತ್ತಿ ಹಾಕೋದು ದೀಪಕ್ಕೆ, ಮಧ್ಯದಲ್ಲಿ ಬತ್ತಿ ಹಾಕಿ ಇಡೋದು ಈ ತರದ್ದು. ನಾನು ಈ ತರ ನೋಡೇ ಇರಲಿಲ್ಲ. ನಾನು ನೋಡ್ತಾ ಇರೋದು. ಒಂದು ಬಾಕ್ಸ್ ಅಲ್ಲಿ 4 ಪೀಸ್ ಬರುತ್ತೆ. ಬೀಳೋದಿಲ್ಲ, ಮಧ್ಯಕ್ಕೆ ಉರಿತಾ ಇದೆ. ಒಂದು ಬಾಕ್ಸ್ ಅಲ್ಲಿ 4 ಪೀಸ್ ಸಿಗುತ್ತೆ. 120 ಬಾಕ್ಸ್ ನಿಮಗೆ. ಇದು ಕ್ಯಾಂಡಲ್ ಲೈಟ್ಸ್. ಇದು ವಾಟರ್ ಹಾಕಿದ್ರೆ ಉರಿಯೋದು. ಇದು ಲೈಟ್ ವಾಟರ್ ಹಾಕಿದ್ರೆ ಉರಿಯುತ್ತಾ? ಇದು ವಾಟರ್ ಹಾಕಿ ಉರಿಸೋದು. ಇದು 1 ಪೀಸ್ 30 ರೂಪೀಸ್ ಇರುತ್ತೆ. ಇದು 1 ಪೀಸ್ 60 ರೂಪೀಸ್ ಇರುತ್ತೆ. ಕಳ್ಸಕ್ಕಿಡದ? ಕಳ್ಸಕ್ಕೆ ಅದು ಕಾಯಿ ಮೇಲೆ ಇಡದ ಅಥವಾ ಮುಖವಾಡ ಮೇಲೆ? ಎರಡಕ್ಕೂ ಯೂಸ್ ಮಾಡ್ಬೋದು. ಓಕೆ, ಅದರಲ್ಲಿ 2 ಸೈಜ್ ಸಿಗುತ್ತೆ ನಿಮಗೆ. ಚೆನ್ನಾಗಿದೆ. ಎಷ್ಟಿದೆ ಇದು ಪ್ರೈಸು? ಅದ್ರ ಮೇಲೆ ಬರ್ತಿದ್ದಾರೆ 50, 30 ಸೈಜ್ ಮೇಲೆ ಪ್ರೈಸ್ ಡಿಫ್ರೆಂಟ್ ಇದೆ ಅಷ್ಟೇ. ಇದು ಗೋಡೆಗೆ ಸ್ಟಿಕ್ ಮಾಡೋದಾ? ಇಲ್ಲ, ಆ ಕಡೆ ಈ ಕಡೆ ದೇವ್ರ ಹತ್ರ ನಿಲ್ಲಿಸ್ತಾರೆ. ಓ, ನಿಲ್ಸದಾ? ಓಕೆ ಓಕೆ. ಡೆಕೋರೇಷನ್ ಪರ್ಪಸ್ ಕಲ್ವಾ ಇದು ಯೂಸ್ ಮಾಡ್ತಾರೆ. ಅಲ್ಲಿನೂ ಡಿಸ್ಪ್ಲೇ ಮಾಡಿದೀವಿ. ಇನ್ನು ಎಷ್ಟೊಂದಿದೆ ನೋಡಿ. ಎಲ್ಲಿದೆ ಇದು? ಅಲ್ಲಿ ಇದು ಕಲಶ ಆ ಕಡೆ ಡಿಸ್ಪ್ಲೇ ಅಲ್ಲಿ. ಓಕೆ ಓಕೆ. ಇದು ಚೆನ್ನಾಗಿದೆ ಅಲ್ಲ? ಅಂದ್ರೆ ಏನು ಯೂಸ್ ಮಾಡ್ತಾರೆ ಇದನ್ನ? ಇದು ದೇವ್ರ ಮೈನ್ ಡೋರ್ ಬಾಗಿಲಿಗೆ ಎಲ್ಲ ಹಾಕ್ತಾರೆ. ಹೌದಾ? ದೇವ್ರ ಪೂಜೆ ಮಾಡ್ಬೇಕಾದ್ರೆ ಬಾಗಿಲಿಗೆ, ಸ್ಕ್ರೀನ್ಗೆ ಎಲ್ಲ ಹಾಕ್ತಾರೆ. ಬ್ಯಾಕ್ ಡ್ರಾಪ್ ಯೂಸ್. ಇದು ನೋಡು, ಅಮ್ಮ ಕೇಳ್ತಿದ್ದಲ್ಲ. ಸ್ಕ್ರೀನ್ಗೂ ಹಂಚಬಹುದು ಆ ತರದ್ದು. ಓಕೆ ಓಕೆ.
ಇದೆಷ್ಟು ಪ್ರೈಸು ನಾವು ತೊಗೊಂಡು ಹೋಗ್ತೀವಿ? ಅದೇ ಬ್ಯಾಕ್ ಹ್ಯಾಂಡ್ಸಾ ಹಾಂ ಬ್ಯಾಕ್ ಹ್ಯಾಂಡ್ 600. ಇದು ಅಮ್ಮ ಎಷ್ಟು ಹುಡುಕ್ತು ಅಂತ ಕೇಳ್ತಿದ್ದಾರೆ. ಇದು ಟ್ರಿಬಲ್ ಸ್ಟೆಪ್ ಸ್ಟ್ಯಾಂಡ್ ಅಂತೆ 7500. ದೊಡ್ಡದು ಚಿಕ್ಕದು 400 ದೊಡ್ಡದು, ಚಿಕ್ಕದು 350. ಓಕೆ, ಇಲ್ಲಿ ಚೆನ್ನಾಗಿದೆ ಸಿ. ಇದು ಬರೀ ಇದನ್ನೆಲ್ಲ ಎಂತ ಇದು? ಅದೆಲ್ಲ ರಂಗೋಲಿ. ಓ ರಂಗೋಲಿ ಇದೆಲ್ಲ ಜೋಡಿಸೋದು ಅಷ್ಟೇನಾ ರಂಗೋಲಿ? ಬ್ಯಾಕ್ ಡ್ರಾಪ್ಗೂ ಹಾಕೋ. ಇದೆಲ್ಲ ನಾವು ನೋಡೇ ಇಲ್ಲ ಸೀರಿಯಸ್. ಇದೆಲ್ಲ ನಾನು ನೋಡೇ ಇರಲಿಲ್ಲ ಆ್ಯಕ್ಚುಲಿ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಓಕೆ, ಇದೆಲ್ಲ ರಂಗೋಲಿ ಜಸ್ಟ್ ಹೋಗ್ಬಿಟ್ಟು ಹಾಗೆ ನೀವು ಇದನ್ನೇ ಜೋಡಿಸೋದು ಅಷ್ಟೇ. ಇಲ್ಲಿ ಸ್ಕ್ರೀನ್ಗೆಲ್ಲ ಹಾಕಿದ್ದೀವಿ ನೋಡಿ ಮೇಡಮ್, ಆ ಥರ ಎಲ್ಲ ಜೋಡಿಸಿ. ಓ ಇದೇನಾ ರಂಗೋಲಿ? ಸಖತ್ತಾಗಿದೆ. ಆ್ಯಕ್ಚುಲಿ ಇದನ್ನ ಈ ಸ್ಕ್ರೀನಿಗೆ ಇಲ್ಲಿ ನೋಡಿ ನಿಂತಿದ್ದಾರೆ. ನಮಗೆ ಆ ಥರ ಬೇಕಾದರೆ ಜೋಡಿಸ್ಕೋಬೋದು. ನೈಸ್, ಸಖತ್ ಯೂನಿಕ್ ಆಗಿದೆ. ಐಡಿಯಾ ಮಾತ್ರ ಸಖತ್ತಾಗಿದೆ. ಮುಖವಾಡದಿಂದ ಮುಖವಾಡ ಹಿಂದೆ 400 rupees. ಕಿರೀಟದ ಟೈಪ್ ಇರ್ತದೆ. So here comes the major part. ನೀವೆಲ್ಲೂ ನೋಡ್ದಿಲ್ದಿರೋ ವರಮಲಕ್ಷ್ಮಿ ಐಟಮ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ಪುಟ್ ಲಕ್ಷ್ಮಿ, ಪುಟ್ ಕೈ ನೋಡಿ ಹೇಗಿದೆ. ಸೊ ಡಾಬ್ ಪ್ರೈಸ್ ಬಂದು 300. ಆ್ಯಂಡ್ ಇಲ್ಲಿ ಸೆಟ್ ಜ್ಯುವೆಲ್ರಿ ಬಂದು 800 ಹಾಕಿದ್ದಾರೆ. ಇದೇ ಅವ್ರು ಹೇಳಿದ್ದು ಫ್ಲೋಟಿಂಗ್ ಲೋಟಸ್ ಅಂತ. ಸೆಟ್ ಅಂದರೆ ಏನೇನು ಸಿಗುತ್ತೆ ಇದರಲ್ಲಿ? 4000 ಹಾಕಿದ್ದೀರಲ್ಲ? ಅದು ಬರೀ ಬ್ಯಾಕ್ ಡ್ರಾಪ್ ಮಾತ್ರ. ಬ್ಯಾಕ್ ಡ್ರಾಪ್ ಮಾತ್ರ 4000. ಇದು ರೆಡಿಮೇಡು ಎಷ್ಟಾಗುತ್ತೆ ಮ್ಯಾಮ್ ಲಕ್ಷ್ಮಿ ಫುಲ್ ಆದರೆ? ಅದು ರೆಡಿಮೇಡ್ ಅಲ್ಲ, ಸ್ಯಾರಿ ಸ್ಟ್ಯಾಂಡ್ ಇರುತ್ತೆ ನಮ್ಮ ಹತ್ರ, ಸ್ಟ್ಯಾಂಡ್ ಸಿಗುತ್ತೆ ಆ ಥರ. ಓ ನೀವು ಉಡಿಸಿ ಆಮೇಲೆ ಕೊಡೋಣ? ತಂದ್ಕೊಟ್ರು ಆ ಥರ ನಾವು ಸ್ಯಾರಿ ತಗೊಂಬಂದು ಕೊಟ್ರೆ ನೀವು ಉಡ್ಸ್ಕೊಡ್ತೀರಾ? ಬಿಂದಿಗೆ ಎಲ್ಲ ಹಾಕಿ ಉಡ್ಸ್ಕೊಡ್ತೀರಾ? ಎಷ್ಟಾಗುತ್ತೆ ಅಷ್ಟು? ಮ್ಯಾಕ್ಸಿಮಮ್ 1200 ಸ್ಯಾರಿ ಟೈಯಿಂಗ್. ಓಕೆ, ಸ್ಯಾರಿ ಟೈಯಿಂಗ್ ಅಂದ್ರೆ ನಾವು ಸ್ಯಾರಿ ಕೊಟ್ಟು ನೀವೇ ಎಲ್ಲ ರೆಡಿ ಮಾಡ್ರ ಹ್ಯಾಂಡ್ಸ್, ಲೆಗ್ಸ್, ಸ್ಟ್ಯಾಂಡ್, ಬಿಂದಿಗೆ ಎಲ್ಲ ನಿಮ್ಗೆ ನಾವು ಉಡ್ಸ್ಕೊಡ್ತೀವಿ. ಹಂಗೇನು ಇಲ್ಲ, ಬರೀ ಸೀರೆ ತಂದ್ಕೊಟ್ರೆ ನಮ್ಮ ಹತ್ರ ಇರೋ ಐಟಮ್ ಹಾಕಿ ಉಡ್ಸ್ಕೊಡ್ತೀವಿ. ಎಷ್ಟಾಗುತ್ತೆ? ಸಪ್ರೇಟ್ ಚಾರ್ಜಸ್ ಆಗುತ್ತೆ. ಅಂದ್ರೆ ಒಂದು ಮಿನಿಮಮ್ ಎಷ್ಟಾಗ್ಬೋದು ಅದಕ್ಕೆ? ಸ್ಟ್ಯಾಂಡು, ಬಿಂದಿಗೆ ಎಲ್ಲ ಸೇರಿ ಒಂದೊಂದು ಸಪ್ರೇಟ್ ಸ್ಟ್ಯಾಂಡ್ 800 ಇರುತ್ತೆ, ಚೊಂಬು 400 ಇರುತ್ತೆ, ಹ್ಯಾಂಡ್ಸ್ ಲೆಗ್ಸ್ 1800. ಓಕೆ, ಶ್ರೀಚಕ್ರ, ಹ್ಯಾಂಡ್ಸ್ ಲೆಗ್ಸ್, ಸಿಂಗಲ್ ಕ್ರೀಪರ್, ಡೋರ್ಗೆ, ಬ್ಯಾಕ್ ಡ್ರಾಪ್ಗೆ ಸಿಂಗಲ್ ಆ ಥರ ಹ್ಯಾಂಗ್ ಮಾಡೋದು. ಸೊ ಸೆಂಟರ್ ಆಫ್ ಅಟ್ರಾಕ್ಷನ್ ಲಕ್ಷ್ಮಿ ಮತ್ತೆ ವಿಷ್ಣು. ವಿಷ್ಣು 3800 ವಿತೌಟ್ ಫೇಸ್. ಓಕೆ, ಲಕ್ಷ್ಮಿ 3800. 2800 ವಿತೌಟ್ ಫೇಸ್. 2800. ಯಾವ್ದಕ್ಕೂ ಫೇಸ್ ಸಿಗಲ್ಲ. ಇವಾಗ ನೀವು ನಾನು ತೋರಿಸಿದ್ನಲ್ಲ ನಿಮ್ಗೆ ಅದು ಅದರ ಮಾತ್ರ, ಬರೀ ಅಷ್ಟು ಮಾತ್ರನೇ ಸಿಗೋದು, ವಿತ್ ಪಿಲ್ಲೋಸ್ ಸಿಗುತ್ತೆ ಅಷ್ಟೇ. ಫೇಸ್ ಎಲ್ಲ ಸಪ್ರೇಟ್ ಆಗಿ ಪರ್ಚೇಸ್ ಮಾಡಬೇಕು. ಓಕೆ, ಡೆಕೋರೇಷನ್ಗೆ ಇದೆಲ್ಲ ಫ್ಲವರ್ ವಾಸ್ ಎಷ್ಟಿದೆ ಈ ಪ್ರೈಸಸ್? 1500. ಇಲ್ಲಿ ಹಾಕಿದ್ದಾರೆ ನೋಡು ಒಂದೊಂದು. 1500. ಇಲ್ಲಿ 2500, 4000 ಅಂತ ಹಾಕಿದ್ದೀರಾ? ಅದು ಇದು ದೀಪದ್ದು. ಓಕೆ ಓಕೆ, ಐರನ್ ಸ್ಟ್ಯಾಂಡ್. ಇಲ್ಲಿ ಪುಟ್ಟಲಕ್ಷ್ಮಿ ಕೇಳಿದಲ್ಲ ನೋಡಿ, ಇಲ್ಲಿದೆ. ಇದೆಲ್ಲ ಏನು ಅಂದ್ರೆ ದೇವ್ರ ಮನೇಲಿ ದೀಪಕ್ ಕಟ್ಟೋದು ಅಲ್ಲಿ ಕಟ್ಟಿದೀವಿ ನೋಡಿ. ದೀಪಕ್ ಕಟ್ಟೋ ಡಿಸೈನ್ಸ್ ಎಲ್ಲ ಅಲ್ಲಿದೆ. ಇದು ದೀಪಕ್ ಕಟ್ಟೋದು ಡಿಸೈನಾ? ಇದು ವಿತೌಟ್ ಮುಖವಾಡ, ಅದು ವಿತ್ ಮುಖವಾಡ. ದೀಪಕ್ ಕಟ್ಟೋದು. ಅವ್ರು ಹೇಳಿದ ದೀಪಕ್ ಕಟ್ಟೋ ಮುಖವಾಡ ಇದು. ನಾವು ನೋಡಿಲ್ಲ ನೋಡಿ. ಬಂದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ವರಲಕ್ಷ್ಮಿ ಹಬ್ಬದಲ್ಲಿ ಏನೇನೆಲ್ಲ ಡೆಕೋರೇಷನ್ ಇನ್ನ ಎಕ್ಸ್ಟ್ರಾ ಯೂನಿಕ್ ಆಗಿ ಏನೇನ್ ಮಾಡ್ಬೋದು ಅಂತ. ಏನೇನು ಮಾಡ್ಬೋದು ಅನ್ನೋ ನಿಮ್ಗೆ ಐಡಿಯಾ ಸಿಗುತ್ತೆ ಇಲ್ಲಿ.
ಇದು ತೆಗಿಬೋದು ಒಂದು ಇದು ಈ ಥರ ತೆಗ್ಬಿಟ್ಟು ಇದು ಮಾತ್ರ ಇಡ್ಬೋದು. ಓಕೆ ಓಕೆ. ಆದರೂ ಇಟ್ಕೋಬೋದು. ಸೊ ಇದು ದೊಡ್ಡದು ಬಂದು 850 ಅಂತೆ, ಆ್ಯಂಡ್ ಮೀಡಿಯಮ್ ಸೈಜ್ 750, ಆ್ಯಂಡ್ ಇದು ಚಿಕ್ಕದು ಈ ಚಿಕ್ಕ ಥರ ಏನಿಲ್ಲ, ಇದು 600. ಈ ಆಚೆ 1400 ಇದೆ ಇದು. ಫೈಬರ್ ಲೋಟಸ್ ಸ್ಟ್ಯಾಂಡಿಂಗ್. ಬಟ್ ಈ ಆಚು 2500. ಇದು ಸ್ವಲ್ಪ ದೊಡ್ಡದಿದೆ, ಇದು 2500. ಜಾಸ್ತಿ ಇವಾಗ ಡಿಮ್ಯಾಂಡಲ್ಲಿ ಇರೋದೇ ಸ್ಟ್ಯಾಂಡು. ಇದು ಸ್ಯಾರಿ ಸ್ಟ್ಯಾಂಡು. ಈ ಸ್ಯಾರಿ ಸ್ಟ್ಯಾಂಡು ಈ ತರ ಉಡಿಸ್ಬೋದು. ಈ ತರ ಇದು ಲಾರ್ಜ್ ಸೈಜ್ ಸ್ಮಾಲ್ ಅಂತ ಏನಾದ್ರು ಇದು ಬರುತ್ತಾ? ಇಲ್ಲ, ಎಲ್ಲ ಒಂದೇ ಎಲ್ಲ ಒಂದೇ ಸೈಜ್. ಎಷ್ಟಿದೆ ಪ್ರೈಸ್ ಇದು? ಸ್ಟ್ಯಾಂಡ್ 800. ಅಂದ್ರೆ ಇದು ನೀವು ಚಂಬು ಇಲ್ಲ, ನೋ ಓ ಓನ್ಲಿ ಸ್ಟ್ಯಾಂಡ್ ಇದು. ವಿತೌಟ್ ಚಂಬು. ನೀವು ಚಂಬು ಕೊಡ್ತೀರಾ ಈ ತರ? ಕೊಡ್ತೀವಿ ಖರೀದಿಗೆ. 100 ರೂಪಾಯಿನ ಅಂತ ಇದೆ. ಇದೆಷ್ಟು ಒರಿಜಿನಲ್ ಆಗಿದೆ ನೋಡು, ಫುಲ್ ಅರ್ಶಿನ ಹಾಕಿ ಮಾಡಿರೋ ತರ. ಇದೇ ಶಂಕು ಚಕ್ರ ನಾಮ, ನೀವು ನೋಡಿದ್ರಲ್ಲ ಬಾಕ್ಸಲ್ಲಿ. ಹಿಂಗೆ ಡೆಕೋರೇಷನ್. ಇವೆಲ್ಲ ದೀಪಕ್ಕೆ ಕಟ್ಟವು, ದೀಪ ಸ್ತಂಭಕ್ಕೆ ಕಟ್ಟೋದು ನೋಡಿ. ಇಲ್ಲ ಒಂದೊಂದು ಟೈಪ್ ಅಲ್ಲಿ ಕಟ್ಟಿಟ್ಟಿದೀವಿ ಎಲ್ಲ ಟೈಪ್ಗಳೆಲ್ಲ. ಅದು ಸ್ಮಾಲ್ ಬನಾನಾ 500 ಜೋಡಿ. 500 ಜೋಡಿ. 500. ಮತ್ತೆ ಇಲ್ಲಿರೋ ದೊಡ್ಡದು ಇಲ್ಲಿದೆ ಮೀಡಿಯಂ 900. ಇದು ಮೀಡಿಯಮ್. ಓಕೆ. ಅದು ಬಿಗ್ಗು ಹಾಂ 1750. 1750 ಅಂದರೆ ಜೋಡಿ ಬರುತ್ತಲ್ಲ. ಜೋಡಿ. ಹಾಂ. ಸೊ ಆ್ಯಕ್ಚುಲಿ ಇವ್ರದ್ದು ಮೇಲ್ಗಡೆ ಫ್ಲೋರ್ ಇದೆ, ಇದು ಒಂಥರ ಶೆಡ್ ಥರ ಹಾಕಿದ್ದಾರೆ. ಮೇಲ್ಗಡೆ ಎಲ್ಲ ಮ್ಯಾನುಫ್ಯಾಕ್ಚರ್ ಅಂತೆ, ಸೊ ಕೆಳಗಡೆ ಮಾರ್ತಿದ್ದಾರೆ. ಈ ಥರ ಫುಲ್ ಐಡಲ್ ಮಾಡಿಬಿಟ್ಟು ಕೊಡ್ತೀವಿ ಖರೀದಿಗೆ ಬೇಕಾದ್ರೆ ಹೋಗುವಾಗ ಎಲ್ಲ ಫುಲ್. ಇಲ್ಲ ಸೀರೆ ಅವರೇ ತಂದು ಕೊಟ್ಟರು ನಾವು ಇಸ್ಕೊಡ್ತೀವಿ. ಮಿಷಿನ್ ಇದೆಯಲ್ಲ, ಏನು ಕಟ್ ಮಾಡೋದು? ಇವಾಗ ಈ ಹೂವಿನಗಳೆಲ್ಲ ಇದಾವಲ್ವಾ, ಹಾಂ ಅದೆಲ್ಲ ಕಟ್ ಮಾಡೋದು. ಮತ್ತೆ ಈ ರಂಗೋಲಿ ಕಟ್ ಮಾಡ್ತೀವಿ. ಇದು ಓ ಇದೆಲ್ಲ ಇಲ್ಲೇ ಮಾಡೋದಾ? ಓಕೆ. ಇಲ್ಲೊಂದಿದೆ ಇಲ್ಲೊಂದಿದೆ, 2 ಮಿಷನ್ ಇದೆ. ನಮ್ದೇ ಇವೆಲ್ಲ. ದೊಡ್ಡ ದೊಡ್ಡ ಹಾರಗಳಿದಾವೆಲ್ಲ, ಅದು ಈ ಬನಾನಾ ಕಟಿಂಗು ಅಲ್ಲೇ ಬಂದಿರೋದು. ಇದೆಲ್ಲ ಅದು ಬರುತ್ತೆ, ಮುಕ್ಕಾಲು ಹಾರಗಳೆಲ್ಲ ಅದು. ಇದು ತೆಂಗಿನಕಾಯಿಗೆ ಇಟ್ಟಿದ್ದೀವಿ ನೋಡಿ, ನಲ್ಲಿ ನೀವು ನೋಡಿದ್ರಲ್ಲ ಕುಂಕುಮ ಇಟ್ಟಿರೋದು ಇದು. ಓಕೆ ಓಕೆ. ಅದು ಎಷ್ಟು ವರ್ಷದಿಂದ ಈ ಶಾಪ್ ಇಟ್ಟಿದ್ದೀರಾ? ನಾನು ಸುಮಾರು ಈ ಫೀಲ್ಡಿಗೆ ಬಂದು 13 ವರ್ಷ ಆಯಿತು. 13 ವರ್ಷದಿಂದ ಇದೇ ಜಾಗದಲ್ಲಿ ಇದೆ, ಇಂದಿರಾನಗರ್. ಬಂದು 4 ಇಯರ್ಸ್ ಆಯಿತು. 4 ಇಯರ್ಸ್ ಆಯ್ತಾ? ಬೇರೆ ಕಡೆ ಇತ್ತು ಇದು. ಓಕೆ ಓಕೆ. ಇದು ಫುಲ್ ಟೈಮ್ ನೀವು ಇಲ್ಲದೆ ಮಾಡ್ತಿದ್ದೀರಾ? ಲೈಕ್ ವರ್ಷ ಪೂರ್ತಿ ಫುಲ್ಲು ಮ್ಯಾನುಫ್ಯಾಕ್ಚರ್ ಆಗುತ್ತೆ, 2 ತಿಂಗಳು ನಾವು ಇಲ್ಲಿ ಸೇಲ್ ಮಾಡ್ತೀರಾ? ಓಕೆ. ಮತ್ತೆ ಇದು ಹೋಲ್ಸೇಲ್ಸ್ಗೆಲ್ಲ ಇರುತ್ತಲ್ಲ. ಹಾಂ ಹಾಂ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಪರ್ಚೇಸ್ ಮಾಡಬೇಕು ಅಂದರೆ ಇಲ್ಲೇ ಬರಬೇಕಾ ಅಥವಾ ಆನ್ಲೈನ್ ಎಲ್ಲ ಆಕ್ಸೆಪ್ಟ್ ಮಾಡ್ತೀರಾ? ಆಗುತ್ತೆ. ಆನ್ಲೈನ್ ಅಂದರೆ ಮಿನಿಮಮ್ 5000 ತಗೊಂಡ್ರೆ ನಾವು, ಯಾಕಂದರೆ ತುಂಬ ಕಷ್ಟ ಇದೆ ಇವೆಲ್ಲ ಡೆಲಿಕೇಟ್ ಆಗಿ ಪ್ಯಾಕ್ ಮಾಡಬೇಕು. ಬರೀ ಇವಾಗ 300 ರೂಪಾಯಿಗೆ ನಾವು ಅಷ್ಟು ಮಾಡೋಕ್ಕೆ. ಹೌದು. ಸೀಸನಲ್ಲಿ ನಮಗೂ ಟೈಮ್ ಇರೋದಿಲ್ಲ. ಏನೋ ಒಂದು ಕ್ವಾಂಟಿಟಿ ತಗೊಂಡಾಗ ಆ ಥರ ನಾವು ಅದಕ್ಕೆ ಸರಿಯಾಗಿ ಮಾಡಿಕೊಡ್ತೀವಿ. ಇದು ಆನ್ಲೈನ್ ಕ್ಲಾಸ್, ಇದು ಸ್ಯಾರಿ ಡ್ರಾಪಿಂಗ್ ಆ ಥರ ಏನಾದರೂ ಮಾಡ್ತಾರೆ? ಟೀಚಿಂಗ್ ಎಲ್ಲ ಏನು ಮಾಡಲ್ಲ? ಇಲ್ಲಿರೋರ್ಗು ಇಲ್ಲಿ ಬಂದ್ರೂ ಹೇಳ್ಕೊಡೋದು ಆ ಥರ ಎಲ್ಲ? ಓಕೆ. ಸೊ ನೀವು ಮಾಡ್ತೀರಾ, ಅದು ರೆಡಿಮೇಡ್ ಇರುತ್ತೆ? ಆಗೋದಿಲ್ಲ, ತುಂಬಾ ಜನ ಕಸ್ಟಮರ್ಸ್ ಬರ್ತಾರೆ. ಈಗ ಇನ್ನು ಅಮಾವಾಸ್ಯೆ ಆಗಿದ ತಕ್ಷಣ ತುಂಬಾ ಅಂದ್ರೆ ತುಂಬಾ ಜನ ಬರ್ತಾರೆ. ಅವರ ಸೀರೆ ಬಿಂದಿಗೆ ಕೈ ಕಾಲುಗಳೆಲ್ಲ ತಂದ್ಬಿಡ್ತಾರೆ. ತಂದ್ರೆ ನೀವೇ ನಾವು ಅದನ್ನ ಅವ್ರು ಉಡ್ಸ್ಕೊಡ್ತೀವಿ. ಲಾಸ್ಟ್ 2 ಡೇಸ್ ಹಬ್ಬ ಇರೋ ಅಷ್ಟೊತ್ತಿಗೆ ಸ್ಟಾಪ್ ಮಾಡ್ತೀವಿ, ಅದನ್ನು ತಗೊಳ್ಳಲ್ಲ. ಯಾಕಂದ್ರೆ ತೀರಾನೇ ನಿಯರ್ಲಿ 200 to 300 ವರೆಗೂ ಬಂದ್ಬಿಡುತ್ತೆ ಸೀರೆ. ಸೊ ಅಷ್ಟೆಲ್ಲ ನಾವು ಸುಮಾರು 10 ಮೆಂಬರ್ಸ್ ಸ್ಟಾಫ್ ಕುತ್ಕೊಂಡು ಅದನ್ನ ರೆಡಿ ಮಾಡಿ ಕೊಡ್ತೀವಿ. ಬಿಂದಿಗೆ ಸ್ಟ್ಯಾಂಡ್ ಏನೂ ಇಲ್ಲ, A to Z ನಿಮ್ದೇ ಬೇಕಂದ್ರೆ ಎಷ್ಟಾಗುತ್ತೆ? ಲೈಕ್ ಹೋಲ್ಸೇಲ್ ಆಗಿ ಎಲ್ಲ ಫುಲ್ ನಮ್ದೇ ಬೇಕು. ಚಾರ್ಜಸ್ ಮಾತ್ರ 1200 ಆಗುತ್ತೆ. ಓಕೆ. ಸೊ ಮಿಕ್ಕಿದ್ ಏನಾದ್ರೂ ಎಕ್ಸ್ಟ್ರಾ ಅಸೆಸರೀಸ್ ಅಂದ್ರೆ ಬೇರೆ ಕಾಸ್ಟ್ ಆಗುತ್ತೆ. ಇದು ಏನೇನು ನೀವೇ ಕೈ ಕಾಲುಗಳು ತಂದಿರಲ್ಲ, ನಿಮ್ಮ ಹತ್ರ ಇಲ್ಲ ಅಂದಾಗ ಅದು ನಮ್ಮ ಹತ್ರ ಸಿಗುತ್ತೆ, ಅದ್ರ ಸಪ್ರೇಟ್ ಕಾಸ್ಟ್ ಹಂಗೆ ಇರುತ್ತೆ. ಓಕೆ. ಟೈಮ್ ಚಾರ್ಜಸ್ ಓನ್ಲಿ 1200 ತಗೊಳ್ತೀವಿ. ನೈಸ್ ನೈಸ್, ಥ್ಯಾಂಕ್ ಯು. ನೋಡಿ ಇದು ಫುಲ್ಲು ಐಡಲ್ ಬರುತ್ತೆ. ಐಡಲ್ಲು ನಾವು ಕಸ್ಟಮರ್ ಸ್ಯಾರಿ ತಂದ್ಕೊಟ್ಟಾಗ ಸೊ ಎಲ್ಲ ಉಡ್ಸಿ ಇಟ್ರೆ ಈ ರೀತಿ ಇರುತ್ತೆ ಅಂದ್ಬಿಟ್ಟು ನಾವು ಕಸ್ಟಮರ್ಸ್ಗೆ ತೋರಿಸ್ತಾ ಇದೀವಿ. ಇದು ಕಸ್ಟಮರ್ಸ್ ತಂದ್ಕೊಟ್ಟಿರೋ ಸೀರೆ, ಅವ್ರ ಹತ್ರ ಬೆಳ್ಳಿ ಬಿಂದಿಗೆ ಹಾಕಿ ನಾವು ಇದನ್ನ ಉಡ್ಸಿದೀವಿ. ಸೊ ಅವ್ರ ಹತ್ರ ಪ್ರತಿ ವರ್ಷ ಅವ್ರು ಇಟ್ಕೊಂಡಿರ್ತಾರೆ, ಕೈ ಕಾಲು ಭುಜ ಡಾಬು ಎಲ್ಲ ಅವ್ರು ಯಾವ ರೀತಿ ತಂದ್ಕೊಡ್ತಾರೋ ಆ ರೀತಿ ನಾವು ಉಡ್ಸ್ಕೊಡ್ತೀವಿ. ಇದು ಕಸ್ಟಮರ್ಸ್ ಇವಾಗ ಅಮಾವಾಸ್ಯೆ ಆದ್ಮೇಲಿಂದ ಬರ್ತಾರೆ ಎಲ್ಲರೂ, ಅವ್ರ ಹತ್ರ ಇರೋದಿಲ್ಲ ಅಂದಾಗ ನಮ್ಮ ಹತ್ರನೂ ಅವೈಲಬಿಲಿಟಿ ಇರುತ್ತೆ ಎಲ್ಲ ತರನು. ಅದೇ ತರ ಸೀರೆ ಇದು
ಇದು ಶೋಗೆ ಇಟ್ಟಿರೋದಾ ಅಥವಾ ಕಸ್ಟಮರ್ಗೆ ಹೋಗುತ್ತೆ? ಕಸ್ಟಮರ್ಗೆ ಅವ್ರಿಗೆ ಇಟ್ಟು ತೋರಿಸ್ಬೇಕಂತ ಕೇಳಿದಾಗ ನಾವು ಅದನ್ನ ಇಟ್ಟು ತೋರಿಸ್ತಾ ಇದೀವಿ. ನೀವು ಬಂದಾಗ ಅದು ನಿಮ್ಗೆ ನೋಡಕ್ ಅವಕಾಶ ಇದೆ. ಇದೇ 4 ಅಡಿ ಐಡಲ್ಗೆ ಸೂಟ್ ಆಗುತ್ತೆ. ಇವಾಗ ನಾವು ಇದು ಇಟ್ಟಿರೋದೇ ನಮ್ಮ ಹತ್ರ ಎಲ್ಲಾ ತರ ಚತುರ್ಭುಜ ಹ್ಯಾಂಡ್ಸ್ ಅಂತ ಬರುತ್ತೆ. ಇವಾಗ 4 ಕೈ ಬಂದಿದಲ್ಲ, ಹೌದು, ಈ ಅದೇ ವರ್ಷ ನೋಡಿ, ಮೇಲೆ ಟ್ರೆಂಡ್ 2 ಕೈ ಇದೆ. ಇದೆ, ಕೆಳಗಡೆ 2 ಕೈ ಬರುತ್ತೆ, ಕಾಲ್ ಬರುತ್ತೆ. ಇದೆ ಚತುರ್ಭುಜ ಹ್ಯಾಂಡ್ಸ್ ಅಂತಾರೆ. 4 ಕೈ 2 ಕಾಲು ಇದು ಸೆಟ್ ಅಲ್ಲಿ ಬರುತ್ತಲ್ಲ, ಎಷ್ಟಾಗುತ್ತೆ ಇದು? ಇದು ಒಂದೊಂದು ಸೈಜ್ ಇರುತ್ತೆ. ಮೇನ್ ದೊಡ್ಡ ಸೈಜ್ ಬಂದು 1800 ಆಗುತ್ತೆ, ಇನ್ನೊಂದು 1000, ಇನ್ನೊಂದು 800. ಓಕೆ, ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಓಕೆ, ಆ ಪಿಲ್ಲರು, ಬಾಳೆ ಗಿಡ ಮತ್ತೆ ಹಣ್ಣು ಎಲ್ಲ ಸೇರಿ 3200. 3200. ಇದು ಒಬ್ಬಟ್ಟಿನ ಪೇಪರ್ ಅಂತೆ, 3-4 ವರ್ಷ ಯೂಸ್ ಮಾಡ್ಬೋದು ವಾಶ್ ಮಾಡಿ. ಇದು ನಂತರ ಡಿಂಪಲ್ ಇದೆ. ಇದಕ್ಕೇನು ಹೇಳಿ ನಾನು ಕಮೆಂಟ್ ಮಾಡಲಿ ಹೇಳಿ ಗೈಸ್. ಇವಳಿಗೆ ಒಂದು ಮುಖವಾಡ ಇಷ್ಟ ಆಗಿದೆ, ಸೊ ಅದು ನೋಡ್ತಿದ್ದಾಳೆ ಯಾವ್ದು ತೊಗೊಬೇಕು ಅಂತ. ಇವೆರಡರಲ್ಲಿ ನೋಡ್ತಾ ಇದ್ದೀನಿ. ಇದರಲ್ಲಿ ಐ ಸ್ವಲ್ಪ ಕೆಳಗಿದೆ, ಸೊ ಇದು ಬೇಡ ಅಂದ್ಕೊಂಡು 2ರಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಚಿನ್ ಡಿಫ್ರೆನ್ಸ್ ಇದೆ ಆ್ಯಂಡ್ ಇದೊಂದು ಡಿಫ್ರೆನ್ಸ್ ಇದೆ, ಇದೊಂದು ಕಲರು. ಸೊ ನಾನು ಇದು ಅಂದ್ಕೊಂಡೆ ಚಂದಿದೆ ಅಂದರು. ಇದು2ರಲ್ಲಿ ಒಂದು ತೊಗೋತಿದ್ದೀವಿ. ನನಗೆ ಆ್ಯಕ್ಚುಲಿ ಮಧ್ಯದ ಇಷ್ಟ ಆಯಿತು. ಇದಾ ಮಧ್ಯದ್ದು, ಈ 3ರಲ್ಲಿ ಮಧ್ಯದ್ದು. ಅದೇ ಇವಾಗ ಇದು2ರಲ್ಲಿ ನೋಡಬೇಕು. ಜಸ್ಟ್ ಬಿಕಾಸ್ ನಮ್ಮಮ್ಮ ಪರ್ಮಿಷನ್ ಕೊಟ್ಟರು ಅಂತ ಅತ್ತೆ ಪರ್ಮಿಷನ್ ಮೇರೆಗೆ ಒಂದನ್ನು ಪರ್ಚೇಸ್ ಮಾಡುತ್ತಿದ್ದಾರೆ. ಎಂಟ್ರೆನ್ಸ್ ಅಲ್ಲೇ ಪೇಪರ್ ಆಗ್ಲೇ ಯೂಟ್ಯೂಬರ್ ಆಗಿ ಬಂದೆ, ಇವಾಗ ಕಸ್ಟಮರ್ ಆಗಿ ಎಕ್ಸಿಟ್ ಆಗ್ತಿದ್ದೀನಿ. ಆಫರ್ಗಳಿವೆ ತಗೊಳ್ಬೇ. ಅದಕ್ಕೂ ಮುಂಚೆ ನೋಡಿದ್ರೆ 4000 ಇನ್ನ ಸ್ವಲ್ಪ ದಿನ ಆದ್ಮೇಲೆ ಜಾಸ್ತಿ ಆಗಿಲ್ಲ ಪ್ರೈಸ್. ಅದೇ ಪ್ರೈಸ್, ಸೇಮ್ ಪ್ರೈಸ್. ಸರಿ, ಓಕೆ, ವಿ ಆರ್ ಟೇಕಿಂಗ್ ದಿಸ್. ಇಲ್ಲಿ ಡಿಮ್ಯಾಂಡ್ ಕಮ್ಮಿ ಆದರೂ ಜಾಸ್ತಿ ಇದ್ರೂ ಸೇಮ್ ಪ್ರೈಸ್, ಚೇಂಜ್ ಇಲ್ಲ. ಬಿಕಾಸ್ ಅವ್ರಿಗೆ ಗೊತ್ತು ಹೆಂಗೋ ಕಸ್ಟಮರ್ಸ್ ಮಾಡ್ತಾರೆ. ಹಾಂ, ಇದನ್ನೇ ನೀವು ಸಿಟಿಲಿ ನಾವು ಅಂಗಡಿ ಕೊಟ್ಟಿದ್ದೀವಿ, ಅಲ್ಲಿ ಕೇಳಿ 6000 7000 ಹಾಂ, ಜಾಸ್ತಿ ಹೇಳ್ತಾರೆ. ಅವ್ರು ಮಾಡ್ತಾ ಇರೋದು 8. ಸೊ ಫೈನಲಿ ಇದನ್ನು ಡಿಸೈಡ್ ಮಾಡಿ ತೊಗೊಂಡಿದ್ದಾಳೆ ಗಾಯ್ಸ್. ಅಕ್ಕ ಫುಲ್ ಶೈ ಆಗ್ಬಿಟ್ರು. ಸೊ ನಮಗೊಂದು ರಿಟರ್ನ್ ಗಿಫ್ಟ್ ಬೇರೆ ಕೊಟ್ಟಿದ್ದಾರೆ ಆಂಟಿ. ಥ್ಯಾಂಕ್ ಯು ಆಂಟಿ. ಅದು ಇಬ್ರಿಗೂ ಒಂದೊಂದು. ಓಕೆ, ಬಾಯ್. ಸೊ ನೋಡಿದ್ರಲ್ಲ, ಈ ವರ್ಷ ವರಮಹಾಲಕ್ಷ್ಮಿ ಮೇಳ 2025 ಏನೇನು ಹೊಸ ಕಲೆಕ್ಷನ್ಸ್ ಇದೆ, ಪ್ರೈಸ್ ರೇಂಜ್ ಎಷ್ಟು, ಹೊಸ ಅರೈವಲ್ ಲಕ್ಷ್ಮಿ ಮುಖವಾಡಗಳು ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸಿದ್ದೀನಿ. ನಿಮಗೆ ಯಾವುದೇ ಕಲೆಕ್ಷನ್ ಡಿಸೈನ್ ಇಷ್ಟ ಆಗಿದ್ರು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಆನ್ಲೈನ್ ಶಾಪ್ ಕೂಡ ಮಾಡ್ಬೋದು. ಅಡ್ರೆಸ್ಗಾಗಿ ಗೂಗಲ್ ಲೊಕೇಶನ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡ್ಕೊಳ್ಳಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಅನ್ಸಿರುತ್ತೆ. ಇದೇ ರೀತಿ ವರಮಹಾಲಕ್ಷ್ಮಿ ಕಂಟೆಂಟ್ಸ್ ಬೇಕಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.